ನಿತ್ಯಾನಂದಂ ಜ್ಞಾನೋದಯವಾದ ಪ್ರತಿ ಗುರುಗಳೂ ಪ್ರಪಂಚಕ್ಕೆ ಒಂದು ಮಹಾವಾಕ್ಯವನ್ನು ಕೊಡ್ತಾರೆ. ನನ್ನ ಗುರುಗಳಾದ ಹಿಂದೂ ಧರ್ಮದ ಸರ್ವೋಚ್ಚ ಪೀಠಾಧಿಪತಿಗಳಾದ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂ ಸ್ವಾಮೀಜಿಯವರು ಪ್ರಪಂಚಕ್ಕೆ ಕೊಟ್ಟಿರುವಂತಹ ಮಹಾವಾಕ್ಯ ಓಂ ನಿತ್ಯಾನಂದ ಪರಮಶಿವೋಹಂ. ನನಗೆ ಅವರ ಅನುಗ್ರಹದಿಂದ ಇದಕ್ಕೆ ದೀಕ್ಷೆಯಾಗಿದೆ. ಯಾರು ಬೇಕಾದರೂ ಈ ಮಹಾವಾಕ್ಯಕ್ಕೆ ದೀಕ್ಷೆ ತಗೊಳ್ಬಹುದು. ಇದನ್ನು ತಗೊಳ್ಳೋದ್ರಿಂದ ನಾವು ಮಹಾವಾಕ್ಯವನ್ನು ಉಚ್ಚರಿಸ್ಬೋದು. ಅದರಿಂದ ಆಗುವಂಥ ಅನುಕೂಲಗಳು ಅಷ್ಟಿಷ್ಟಲ್ಲ. ನೀವು ಮನಸ್ಸಲ್ಲಿ ಏನಾದರೂ ಇಚ್ಛೆ ಬಯಸಿ ಅದನ್ನು ಆಗಬೇಕು ಅಂತ ಅಂದ್ಕೊಂಡು ಮಹಾವಾಕ್ಯವನ್ನು ಹೇಳ್ಕೊಟ್ರೆ ಅದು ಆಗಿಬಿಡುತ್ತೆ. ನನಗಂತೂ ಏನಾದರೂ ಆಗಬೇಕು ಆಗ್ತಾಯಿಲ್ಲ ಅಂದರೆ ಮಹಾವಾಕ್ಯವನ್ನು ದಿನ 108 ಸತಿ ಬರೆದುಬಿಡ್ತೀನಿ. 21 ದಿವಸ ಖಂಡಿತ ಅದು ಅಂದ್ಕೊಂಡಿದ್ದು ಆಗಿಬಿಡುತ್ತೆ. ನೀವು ಕೂಡ ದೀಕ್ಷೆ ತಗೊಳ್ಳುವಂಥ ಒಂದು ಆಸೆ ಇದ್ದರೆ ಮಹಾವಾಕ್ಯಕ್ಕೆ ದೀಕ್ಷೆಯನ್ನು ಭಗವಾನರ ಹತ್ರ ಪಡಿಬೋದು. ನೀವಿನ್ನೂ ಭಗವಾನರನ್ನ ನೋಡಿಲ್ಲ, ಅವರ ಸತ್ಸಂಗಗಳನ್ನು ಕೇಳಿಲ್ಲ, ಇದಕ್ಕೆ ನೀವು ತುಂಬ ಹೊಸಬರು ಅಂತಂದರೆ ಖಂಡಿತ ಮೊದಲು ನೀವು ಜುಲೈ 10ನೇ ತಾರೀಕು ಇರುವಂಥ ಗುರುಪೂರ್ಣಿಮದ ದಿನ ಆಗುವಂಥ ಎಲ್ಲ ಸಮಾರಂಭಗಳಲ್ಲಿ ಭಾಗವಹಿಸಿ ಯೂಟ್ಯೂಬು, ಫೇಸ್ಬುಕ್, ಝೂಮ್ ಯಾವುದ್ರೊಳಗಾಗುತ್ತೋ ಅದರೊಳಗೆ ಕೂತ್ಕೊಂಡು ನೀವು ಭಗವಾನರ ಪ್ರತ್ಯಕ್ಷ ದರ್ಶನವನ್ನು ನೋಡಿ ಅವತ್ತು ಕೊಡುವಂಥ ಸತ್ಸಂಗದಲ್ಲಿ ಭಾಗವಹಿಸಿ. ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಶೇರ್ ಮಾಡಿರ್ತೀನಿ. ನೀವು ಬೇಕು ಮಹಾವಾಕ್ಯಕ್ಕೆ ದೀಕ್ಷೆ ತಗೊಳ್ಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು, ನೆಕ್ಸ್ಟು ಮುಂದಿನ ಸ್ಟೆಪ್ ಏನು ನಿಮಗೆ ಅನ್ನೋದನ್ನೆಲ್ಲ ನಾನು ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಖಂಡಿತ ಮಹಾವಾಕ್ಯ ದೀಕ್ಷೆಯನ್ನು ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡ್ಬೋದು. ಖಂಡಿತ ಗುರುಪೂರ್ಣಿಮೆಗೆ ಬಂದು ಭಾಗವಹಿಸಿ ಭಗವಾನರ ಅನುಗ್ರಹವನ್ನು ಪಡೀರಿ. ನಿತ್ಯಾನಂದಂ.